ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೇತನಾಸ್ ವರ್ಲ್ಡ್. ನಾವಿವತ್ತು ಬಿಸಿಬೇಳೆ ಬಾತ್ ಹೇಗೆ ಮಾಡೋದಂತ ತಿಳ್ಕೊಳ್ಳೋಣ. ಇದು ಒಬ್ಬೊಬ್ಬರು ಒಂದೊಂದು ಮೆಥಡಲ್ಲಿ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ನೋಡಿ, ನಾನಿಲ್ಲಿ 1 ಬೌಲಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಸೇಮ್ ಬೌಲಲ್ಲೇ ಹೆಸರುಬೇಳೆ ಕೂಡ ತೊಗೊಂಡಿದ್ದೀನಿ. ನೀವು ಹೆಸರುಬೇಳೆ ಉಪಯೋಗಿಸೋದ್ರಿಂದ ಬಿಸಿಬೇಳೆ ಬಾತು ಕ್ರೀಮಿಶ್ ಸ್ಟ್ರಕ್ಚರ್ ಬರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. 2 ಈಕ್ವಲ್ ಕ್ವಾಂಟಿಟಿನಲ್ಲಿ ಉಪಯೋಗಿಸಿದ್ದೀನಿ. ಮತ್ತು ಗೋಧಿ ನುಚ್ಚು ತೊಗೊಂಡಿದ್ದೀನಿ. ಸೇಮ್ ಬೌಲಲ್ಲೇ 1.5 ಕಪ್ಪಷ್ಟು ಗೋಧಿ ನುಚ್ಚು ತೊಗೊಂಡಿದ್ದೀನಿ. ನೀವು ರೈಸ್ ಉಪಯೋಗಿಸೋದಾದರೆ ಅದನ್ನು ಕೂಡ ಸೇಮ್ ಮೆಜರ್ಮೆಂಟಲ್ಲೇ ತೊಗೊಳ್ಳಿ. ಫುಲ್ ತೊಗರಿಬೇಳೆ ಹಾಕಿ ಮಾಡೋದಕ್ಕೂ ಈ ಮೆಥಡ್ಗೂ ತುಂಬ ಡಿಫ್ರೆನ್ಸ್ ಬರುತ್ತೆ. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಒಂದ್ಸರಿ. ಹೆಸರುಬೇಳೆ ಹಾಕೋದ್ರಿಂದ ಟೇಸ್ಟು ತುಂಬ ವಿಭಿನ್ನವಾಗಿ ಬರುತ್ತೆ. ಕನ್ಸಿಸ್ಟೆನ್ಸಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಹೆಸರುಬೇಳೆ ಮತ್ತು ತೊಗರಿಬೇಳೆನ ಈ ಥರ ಸಪ್ರೇಟಾಗಿ ನಾನು ಬೇಯಿಸಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ಫುಲ್ಲು ಸ್ಮ್ಯಾಶ್ ಆಗೋ ರೀತಿಯಲ್ಲಿ ಬೇಯಿಸ್ಕೋಬೇಕು. ನಾನು ಪ್ರತಿಯೊಂದನ್ನು ಸಪ್ರೇಟಾಗೆ ಕುಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಗೋಧಿ ನುಚ್ಚು ಕೂಡ ನಾನು ಸಪ್ರೇಟಾಗೇ ಮಾಡ್ಕೊಂಡಿದ್ದೀನಿ. ಟೆಂಪ್ರೇಚರು ಬೇಳೆಗೆ ಬೇರೆ ಬೇಕಾಗುತ್ತೆ, ಗೋಧಿ ನುಚ್ಚಿಗೆ ಬೇರೆ ಬೇಕಾಗುತ್ತೆ, ತರಕಾರಿಗೆ ಬೇರೆ ಬೇಕಾಗುತ್ತೆ. ಅದಕ್ಕೆ ಎಲ್ಲ ಸಪ್ರೇಟಾಗಿ ಬೇಯಿಸ್ಕೋಬೇಕು. ನೀವು ಬೇಳೆ ಜೊತೆಗೇ ಎಲ್ಲ ಹಾಕ್ಬಿಟ್ರೆ ತುಂಬ ಸ್ಮ್ಯಾಶ್ ಆಗಿಬಿಡುತ್ತಿದೆಲ್ಲ. ಗೋಧಿ ನುಚ್ಚು ತರಕಾರಿ ತುಂಬ ಸ್ಮ್ಯಾಶ್ ಆಗುತ್ತೆ. ಹಂಗೆ ಆಗಬಾರ್ದು. ಅದಕ್ಕೇ ಸಪ್ರೇಟಾಗಿ ಬೇಯಿಸ್ಕೋಬೇಕು ಎಲ್ಲ. ನೋಡಿ, ನಾನು ತರಕಾರಿ ಕ್ಯಾರೆಟ್ ತೊಗೊಂಡಿದ್ದೀನಿ, ಆಲೂಗೆಡ್ಡೆ ತೊಗೊಂಡಿದ್ದೀನಿ ಮತ್ತು ಬೀನ್ಸ್ ತೊಗೊಂಡಿದ್ದೀನಿ. ಎಲ್ಲ ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಶುಂಠಿ ತೊಗೊಂಡಿದ್ದೀನಿ. ಅದನ್ನು ನಾನು ಈ ಥರ ತರಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದೇ ಮೇಯ್ನ್ ಇದು. ಅದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ, ಒಳ್ಳೆ ರುಚಿ ಕೊಡುತ್ತೆ ಅದು ನಿಮಗೆ. ಮತ್ತು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ 1 ಬೌಲಷ್ಟು. ಹುಣಸೆಹಣ್ಣ ಈ ಥರ ನೆನೆಸಿಟ್ಕೊಂಡಿದ್ದೀನಿ. ನಾನಿಲ್ಲಿ MTR ಬಿಸಿಬೇಳೆ ಬಾತ್ ಉಪಯೋಗಿಸ್ತಾ ಇದ್ದೀನಿ. ಮತ್ತು ಗರಂ ಮಸಾಲ ತೊಗೊಂಡಿದ್ದೀನಿ 1 ಟೀ ಸ್ಪೂನ್, ಜೀರಿಗೆ ತೊಗೊಂಡಿದ್ದೀನಿ 1 ಟೀ ಸ್ಪೂನ್, ಉಪ್ಪು ತೊಗೊಂಡಿದ್ದೀನಿ 1 ಟೇಬಲ್ ಸ್ಪೂನ್, ಅರಿಶಿನ ಕೂಡ ತೊಗೊಂಡಿದ್ದೀನಿ, ಅದು 1/4 ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 1 ಆನಿಯನ್ ತೊಗೊಂಡಿದ್ದೀನಿ, 2 ಟೊಮೆಟೊ ಉಪಯೋಗಿಸಿದ್ದೀನಿ, 1 ಕ್ಯಾಪ್ಸಿಕಮ್ ಉಪಯೋಗಿಸ್ತಿದ್ದೀನಿ. ಎಲ್ಲನೂ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಸಣ್ಣಗೆ ಮಾಡಬಾರ್ದು, ಎಲ್ಲ ಮೀಡಿಯಮ್ ಆಗಿರಬೇಕು. ನೆಕ್ಸ್ಟ್ ನಾನಿಲ್ಲಿ ಬಟಾಣಿ ಉಪಯೋಗಿಸ್ತಾ ಇದ್ದೀನಿ. ಇದು ಹಸಿ ಬಟಾಣಿ. ಇದನ್ನು ಕೂಡ ನಾನು ಲೈಟಾಗಿ ಕುಕ್ ಮಾಡ್ಕೊಂಡಿದ್ದೀನಿ. ತರಕಾರಿ ಜೊತೆ ಹಾಕಿದ್ರೆ ತುಂಬ ಜಾಸ್ತಿ ಕುಕ್ ಆಗಿಬಿಡುತ್ತೆ ಅಂತ ಸ್ವಲ್ಪ ಲೈಟಾಗಿ ಕುಕ್ ಮಾಡಿದ್ದೀನಿ. ನೀವು ಅವರೆಕಾಳು ಕೂಡ ಉಪಯೋಗಿಸಬಹುದು. ನೆಕ್ಸ್ಟು ನಾನಿಲ್ಲಿ ಬಾಣಲಿನಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ. ನೋಡಿ, ಜೀರಿಗೆ ಹಾಕ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಆನಿಯನ್ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕಿದು. ಇದು ಫ್ರೈ ಆದಮೇಲೆ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ತರಿಯಾಗಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ, ಇದು ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಒಳ್ಳೆ ಚಾಟ್ ಟೇಸ್ಟ್ ಕೊಡುತ್ತೆ ಇದು ಹಾಕೋದ್ರಿಂದ. ಇದನ್ನು ಸ್ಕಿಪ್ ಮಾಡಬೇಡಿ, ತುಂಬ ಇಂಪಾರ್ಟೆಂಟ್ ಇದು. ನೆಕ್ಸ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಅರಿಶಿನ ಹಾಕಿ ಫ್ರೈ ಮಾಡಿದ್ಮೇಲೆ ನೆಕ್ಸ್ಟ್ ಟೊಮೆಟೊ ಆ್ಯಡ್ ಮಾಡ್ತಾ ಇದ್ದೀನಿ. ನಾವು ಹುಣಸೆ ಹಣ್ಣು ರಸ ಯೂಸ್ ಮಾಡ್ತಾ ಇರೋದ್ರಿಂದ ಟೊಮೆಟೊ 2 ಉಪಯೋಗಿಸಿದ್ರೆ ಸಾಕಾಗುತ್ತೆ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಸ್ಮ್ಯಾಶ್ ಆಗಬೇಕು ಟೊಮೆಟೊ, ಅಲ್ಲಿವರೆಗೂ ಫ್ರೈ ಮಾಡಬೇಕು ಇದನ್ನು. ಉಪ್ಪು ಕೂಡ ನಾನು ಇವಾಗಲೇ ಹಾಕ್ತಾ ಇದ್ದೀನಿ, ಯಾಕಂದರೆ ಬೇಗ ಸ್ಮ್ಯಾಶ್ ಆಗುತ್ತೆ ಟೊಮೆಟೊ ಉಪ್ಪು ಹಾಕೋದ್ರಿಂದ. ನೋಡಿ, ಇಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಟೊಮೆಟೊ ಎಲ್ಲ. ನೋಡಿ, ಈ ಥರ ಆಗಬೇಕು ಟೊಮೆಟೊ, ಅಲ್ಲಿವರೆಗೂ ಫ್ರೈ ಮಾಡಬೇಕು ಅದನ್ನು. ಸ್ವಲ್ಪ ಲೈಟಾಗಿ ಸಿಮ್ಮಲ್ಲಿ ಇಟ್ಕೊಂಡು ಮಾಡಿದ್ರೆ ಬೇಗ ಆಗುತ್ತೆ.
ನೆಕ್ಸ್ಟು ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಕೂಡ ತುಂಬ ಇಂಪಾರ್ಟೆಂಟು ಬಿಸಿಬೇಳೆಬಾತ್ಗೆ. ಅದು ಮಧ್ಯ ಮಧ್ಯ ಸಿಗ್ತಾ ಇದ್ದರೆ ಕ್ರಂಚಿಯಾಗಿ ತುಂಬ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ಮು. ತುಂಬ ಓವರ್ ಕುಕ್ ಮಾಡಬಾರ್ದು ಇದನ್ನು ಕ್ಯಾಪ್ಸಿಕಮ್ನ. ನೋಡಿ ಆಲ್ಮೋಸ್ಟ್ ಇದು ಫ್ರೈ ಆಯಿತು. ನೀವು ಈ ಥರ ಸಪ್ರೇಟಾಗಿ ಬೇಯಿಸ್ಕೊಳ್ಳೋದ್ರಿಂದ ಎಲ್ಲ ಬೇಳೆ ಮತ್ತು ಗೋಧಿ ನುಚ್ಚಾಗಿರಲಿ ರೈಸ್ ಆಗಿರಲಿ. ನೋಡಿ ಹುಣಸೆ ಹಣ್ಣು ರಸ ಇತ್ತಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸಪ್ರೇಟಾಗಿ ಮಾಡೋದ್ರಿಂದ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕುಕ್ಕರಲ್ಲಿ ಇಟ್ಬಿಟ್ಟು ಒಂದೇ ಸರಿ ಕೂಗಿಸ್ಬಿಟ್ರೆ ಅದು ಒಂಥರ ಸ್ಟಿಕ್ಕಿನೆಸ್ ಬರುತ್ತೆ ನೋಡಿ ಬಿಸಿಬೇಳೆ ಬಾತಲ್ಲಿ. ನೀವು ಸಪ್ರೇಟಾಗಿ ಮಾಡೋದ್ರಿಂದ ಆ ಸ್ಟಿಕ್ಕಿನೆಸ್ ಇರೋದಿಲ್ಲ ಬಿಸಿಬೇಳೆ ಬಾತಲ್ಲಿ. ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಬರುತ್ತೆ ಅದು. ಹುಣಸೆ ಹಣ್ಣು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಇದು ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟ್ ನಾವು ಬೇಳೆ ಏನು ಕುಕ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡೋಣ. ಗೋಧಿ ನುಚ್ಚಿಟ್ಕೊಂಡಿದ್ವಲ್ಲ ಬೇಯಿಸಿದ್ದು ಅದನ್ನು ಕೂಡ ಆ್ಯಡ್ ಮಾಡೋಣ. ವೆಜಿಟೇಬಲ್ಸ್ ಏನು ಇಟ್ಕೊಂಡಿದ್ವಲ್ಲ ತರಕಾರಿ ಬೆಂದಿರೋದು ಅದನ್ನು ಕೂಡ ಆ್ಯಡ್ ಮಾಡೋಣ. ನೀರು ನೀವು ಕನ್ಸಿಸ್ಟೆನ್ಸಿ ನೋಡಿ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ನೀರು ಬೇಕು. ಈಗ ಆ್ಯಡ್ ಮಾಡ್ತಾ ಇದ್ದೀನಿ ನೀರು. ಬೇಳೆ ಬೆಂದಿರೋದೇ ಇತ್ತಲ್ಲ ನೀರು ಅದನ್ನೇ ಹಾಕ್ತಾ ಇದ್ದೀನಿ. ಇದು ಬಾಯ್ಲ್ ಆಗಬೇಕು. ಬಿಸಿಬೇಳೆ ಬಾತ್ ಪೌಡರು ನೋಡಿ ಈ ಸ್ಟೇಜಲ್ಲಿ ಯೂಸ್ ಮಾಡಬೇಕು. ನೀವು ಒಗ್ಗರಣೆಗೆ ಹಾಕಿದ್ರೆ ಬಿಸಿಬೇಳೆ ಬಾತ್ ಪೌಡರು ಆ ಸುವಾಸನೆ ಹೊರಟೋಗ್ಬಿಡುತ್ತೆ ನೀವು ಅಲ್ಲಿ ಹಾಕಿದ್ರೆ. ಇವಾಗ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಅದರದ್ದು ಪರಿಮಳ. ಬಿಸಿಬೇಳೆ ಬಾತ್ ಪೌಡರ್ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಉಪಯೋಗಿಸಿದ್ದೀನಿ. 1 ಟೀ ಸ್ಪೂನ್ ಗರಂ ಮಸಾಲ ಹಾಕಿದ್ದೀನಿ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ನೆಕ್ಸ್ಟು ನಾವು ಬಟಾಣಿ ಒಂದು ಆ್ಯಡ್ ಮಾಡಿಲ್ಲ, ಬಟಾಣಿ ಹಾಕೋಣ. ಸ್ವಲ್ಪ ಬಾಯ್ಲ್ ಆಗಲಿ. ಇವಾಗ ಬಟಾಣಿ ಆ್ಯಡ್ ಮಾಡೋಣ. ಹಸಿ ಬಟಾಣಿ ಆಗಿರೋದ್ರಿಂದ ಲಾಸ್ಟ್ಗೆ ಹಾಕೋದು ಬೆಸ್ಟ್ ಇದು. ನೆಕ್ಸ್ಟು ಕೊಬ್ಬರಿ ಏನು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿ ಆಲ್ಮೋಸ್ಟ್ ರೆಡಿ ಆಯ್ತಿದ್ದು. ಇವಾಗ ಬಾಯ್ಲ್ ಆದರೆ ಬಿಸಿಬೇಳೆ ಬಾತು ರೆಡಿ ಆಯಿತು. ಟೇಸ್ಟ್ ಅಂತೂ ಪರ್ಫೆಕ್ಟಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ಮೆಥಡು. ನೋಡಿ ಬಿಸಿ ಬಿಸಿಯಾದ ಗೋಧಿ ನುಚ್ಚಿನ ಬಿಸಿಬೇಳೆ ಬಾತು ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಸ್ಟಿಕ್ಕಿ ಇರಬಾರ್ದು ಯಾವತ್ತೇ ಆಗಲಿ ಬಿಸಿಬೇಳೆ ಬಾತು ಅಂಟಂಟು ಥರ ಇರಬಾರ್ದು. ನೋಡಿ ಈ ಥರ ಇರಬೇಕು. ಪರ್ಫೆಕ್ಟಾಗಿ ಬಂದಿದೆ. ಈಗ ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಇದು ತುಪ್ಪ, ಬೂಂದಿ ಮತ್ತು ಈರುಳ್ಳಿ ಸಣ್ಣದಾಗಿ ಆನಿಯನ್ನ ಕಟ್ ಮಾಡಿ ಹಾಕಬೇಕು. ಅದು ತುಂಬ ಟೇಸ್ಟ್ ಕೊಡುತ್ತೆ ನಿಮಗೆ. ನೋಡಿ ಇವಾಗ ಈರುಳ್ಳಿ ಹಾಕೋಣ. ಅದ್ರ ಮೇಲೆ ಆನಿಯನ್ ಸಣ್ಣದಾಗಿ ಕಟ್ ಮಾಡಿರೋದು ಹಾಕೋಣ. ಇದಂತೂ ಸ್ಕಿಪ್ ಮಾಡಲೇಬೇಡಿ ಆನಿಯನ್ ಹಾಕೋದು. ಅಷ್ಟು ರುಚಿ ಕೊಡುತ್ತೆ ನಿಮಗೆ ಆನಿಯನ್ ಹಾಕೋದ್ರಿಂದ. ನೆಕ್ಸ್ಟ್ ತುಪ್ಪ ಹಾಕ್ತಾಯಿದ್ದೀನಿ. ಇದಕ್ಕೆ ಬೂಂದಿ ಅಂತೂ ಪರ್ಫೆಕ್ಟ್ ಕಾಂಬಿನೇಷನ್ನು. ಬೂಂದಿ ಇರಲೇಬೇಕು ಬಿಸಿಬೇಳೆ ಬಾತ್ಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ, ಪರ್ಫೆಕ್ಟಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ಮೆಥಡ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚೇತನಾಸ್ ವರ್ಲ್ಡ್ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.